ಬೆಳಂಬೆಳಗ್ಗೆ ಈ ಒಂದು ವಿಚಾರ ತಿಳಿದು ಖಂಡಿತ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಿರೋದಂತೂ ನಿಜ. ಹೌದು, ಕಾಮಿಡಿ ಕಿಲಾಡಿಗಳು ಜನಪ್ರಿಯವಾದಂತ ಕಾಮಿಡಿ ನಟ ಅಂತಾನೆ ಗುರುಸ್ಕೊಂಡಂತ ರಾಕೇಶ್ ಪೂಜಾರಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಯಾರು ಕೂಡ ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಹೌದು, ಉಡುಪಿ ಮೂಲದ ರಾಕೇಶ್ ಪೂಜಾರಿ ಅವರು ಕಾಮಿಡಿ ಕಿಲಾಡಿ ವಿಜೇತರಾಗಿದ್ದಾರೆ. ಇವರಿಗೆ 34 ವರ್ಷ ವಯಸ್ಸಾಗಿತ್ತು. ಆದ್ರೆ ಇವತ್ತು ಬೆಳಗ್ಗೆ ಎಷ್ಟೋ ಮನಸ್ಸುಗಳು ಬಹಳಷ್ಟು ನೋವನ್ನು ಅನುಭವಿಸಿರ್ತಾರೆ. ಎಸ್ಪೆಷಲಿ ಜಡ್ಜಸ್ಗಳು ಕೂಡ ವಿಚಾರ ತಿಳಿದು ಆಘಾತ ಉಂಟಾಗಿದೆ. ಏನಕ್ಕೆ ಅಂದ್ರೆ ಇವತ್ತು ಬೆಳಗಿನ ಜಾವ ಚಿಕಿತ್ಸೆ ಫಲಿಸದೆ 3:30 ಸುಮಾರಿಗೆ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ, ಅಗಲಿದ್ದಾರೆ ರಾಕೇಶ್ ಪೂಜಾರಿ. ಲೋ BP ಕೂಡ ಆಗಿತ್ತಂತೆ. ತುಂಬಾ ಚೆನ್ನಾಗಿದ್ರು. ನೆನ್ನೆ ಮೊನ್ನೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹೋಗಿ ಬಂದಿದ್ರು. ಆದ್ರೆ ಇಷ್ಟು ಬೇಗ ಇವರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂದ್ರೆ ನಿರೀಕ್ಷೆಯೂ ಸಹ ಮಾಡಕ್ ಆಗೋದಿಲ್ಲ. ಕಲ್ಪನೆಗೂ ಕೂಡ ಮೀರಿದ್ದು. ಕಾಮಿಡಿ ಕಿಲಾಡಿಗಳು ಸೀಸನ್ 3 ನೋಡಿದ್ರೆ ಗೊತ್ತಿರುತ್ತೆ. ಅದರಲ್ಲಿ ವಿನ್ನರ್ ಆಗಿರ್ತಾರೆ ರಾಕೇಶ್ ಪೂಜಾರಿ ಅವರು. ನಿನ್ನೆ ಮೊನ್ನೆ ಎಲ್ಲ ಫಂಕ್ಷನ್ ಅಲ್ಲಿ ಭಾಗಿಯಾಗಿರ್ತಾರೆ. ಸ್ಟೋರಿ ಕೂಡ ಹಾಕೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಅವಾರ್ಡ್ ಗಳನ್ನು ಕೂಡ ಪಡೆದುಕೊಂಡಿರ್ತಾರೆ. ಆದ್ರೆ ರಾಕೇಶ್ ಪೂಜಾರಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ.